ಹಾಯ್ ವಿಯರ್ಸ್, ವೆಲ್ಕಮ್ ಟು ರುಚಿಪಾಕ. ಇಂದಿನ ವಿಡಿಯೋದಲ್ಲಿ ಜಿಟಿ ಜಿಟಿ ಮಳೆ, ಚುಮು ಚುಮು ಚಳಿಗೆ ಹೇಳಿ ಮಾಡಿದಂತ ಎಲ್ಲರೂ ಅಪೇಕ್ಷಿಸುವಂತ ವಿಶೇಷವಾದ ಖಾದ್ಯ ಪಕೋಡ ಬಗ್ಗೆ ತಿಳಿಯೋಣ. ಆನಿಯನ್ ಪಕೋಡ ಅಲ್ಲ, ಮೆಕ್ಕೆಜೋಳದಿಂದ ಮಾಡಿರುವಂತ ವಿಶೇಷವಾದ ಪಕೋಡ. ಇನ್ನೇಕೆ ತಡ, ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಜೋಳ 1 ಕಪ್ ತಗೊಂಡು ಅದನ್ನ ಕುದಿಯುತ್ತಿರುವಂತ ನೀರಿಗೆ ಹಾಕಿ ಬೇಯಿಸಿ. ಕುದಿಯುತ್ತಿರುವ ನೀರಿಗೆ ಹಾಕಿ ಬೇಯಿಸೋದ್ರಿಂದ ನೀರು ಬಿಟ್ಕೊಳ್ಳೋದಿಲ್ಲ, ಹೀಗಾಗಿ ಚೆನ್ನಾಗಿ ಬರುತ್ತೆ ಪಕೋಡ. ಇದಕ್ಕೆ ಸ್ವೀಟ್ ಕಾರ್ನ್ ಬೆಟರ್. ಸ್ವೀಟ್ ಕಾರ್ನ್ ಸಿಗದಿದ್ರೆ ಗಟ್ಟಿ ಜೋಳ ಕೂಡ ಬಳಸಿ ಮಾಡಬಹುದು. ನಂತರ 3 ಈರುಳ್ಳಿ ಸ್ಲೈಸ್ ಆಗಿ ಕಟ್ ಮಾಡಿರೋದು ತಗೊಂಡು ಅದಕ್ಕೆ ಬೇಯಿಸಿ ಆರಿಸಿ ಇರ್ತಕ್ಕಂಥ ಜೋಳ ಹಾಕಿ ಅದನ್ನ ಈರುಳ್ಳಿ ಜೊತೆ ಚೆನ್ನಾಗಿ ಕಲ್ಸ್ಕೋಬೇಕು. ಉಪ್ಪು ಹಾಕಿ ಕಲ್ಸ್ಕೋಬೇಕು. ನೀರು ಒಂದು ಚೂರು ಕೂಡ ಹಾಕಬಾರ್ದು. ಇದರಲ್ಲಿರೋ ಈರುಳ್ಳಿ ಮತ್ತು ಜೋಳದಲ್ಲಿರುವಂತ ನೀರೇ ಇದಕ್ಕೆ ಸಾಕಾಗುತ್ತೆ, ನೀರು ಹಾಕೋ ಅವಶ್ಯಕತೆ ಇಲ್ಲ. ಹೀಗಾಗಿ ನೀರು ಹಾಕದೆ ಚೆನ್ನಾಗಿ ಈರುಳ್ಳಿ ಮತ್ತು ಜೋಳ ಎರಡು ಚೆನ್ನಾಗಿ ಹದವಾಗಿ ಬೆರೆಯೋ ಹಾಗೆ ಕಲ್ಸ್ಕೋಬೇಕು. ನಂತರ ಇದಕ್ಕೆ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡಿರುವಂತಹ 1/4 ಕಪ್ ಜೋಳ ಕೂಡ ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ನಂತರ ಇದಕ್ಕೆ ಒಂದು ಗರಿ ಕರಿಬೇವಿನ ಸೊಪ್ಪು, ಹೆಚ್ಚಿರುವಂತ ಮೆಣಸಿನಕಾಯಿ 2-3, ನಂತರ 1/4 ಚಮಚ ಗರಂ ಮಸಾಲ, ನಂತರ 1 ಅಥವಾ ಅರ್ಧ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಚಮಚ ಅರಿಶಿಣದ ಪುಡಿ, ಓಂಕಾಳು ಮತ್ತು ಜೀರಿಗೆ 1/4 ಚಮಚ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ನಂತರ ಚಾಟ್ ಮಸಾಲ ಅಥವಾ ನಿಂಬೆ ಹುಳಿ ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕು. ನಂತರ ಇದಕ್ಕೆ 1 ಕಪ್ ಜೋಳಕ್ಕೆ 1 ಕಪ್ ಅಥವಾ 3/4 ಕಪ್ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ಕಡಲೆ ಹಿಟ್ಟು ಜೊತೆಗೆ ಪಕೋಡ ಗರಿಯಾಗಿ ಬರೋದಕ್ಕೆ 1-2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಬೆರೆಸ್ಕೋಬೇಕು. ನಂತರ ಇದಕ್ಕೆ ಬಿಸಿಯಾಗಿರುವಂತ 2 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕಿದ್ರೆ ಪಕೋಡ ಇನ್ನೂ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೊಳ್ಳಿ. ಪಕೋಡ ಹಾಕುವಾಗ ಉರಿ ಲೋ ಫ್ಲೇಮ್ ಅಲ್ಲಿ ಹಾಕಿದ ನಂತರ ಫ್ಲೇಮ್ ಹೈ ಮಾಡ್ಕೊಳ್ಳಿ. ಇದರಿಂದ ಪಕೋಡ ಚೆನ್ನಾಗಿ ಹದವಾಗಿ ಬೇಯುತ್ತೆ. ಈ ರೀತಿಯ ಮತ್ತಷ್ಟು ಸಿಂಪಲ್ ಅಂಡ್ ಸುಲಭವಾದ ಖಾದ್ಯಗಳಿಗಾಗಿ ನಮ್ಮ ರುಚಿಪಾಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.